ಸಿರಿ ತೋಟಗಾರಿಕಾ ಸಂಘ ಇದರ ಆಶ್ರಯದಲ್ಲಿ ತೋಟಗಾರಿಕೆ ಇಲಾಖೆ ಮಂಗಳೂರು ಇದರ ಸಹಯೋಗದೊಂದಿಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ, ಫುಡ್ ಚೈನ್ ಕ್ಯಾಂಪೇನ್, ಶಿವಾಜಿ ಫ್ರೆಂಡ್ಸ್ ಸರ್ಕಲ್, ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ತೊಕ್ಕೊಟ್ಟು, ರೀಜನಲ್ ಸರ್ವಿಸಸ್, ಮಂಗಳೂರು ಆಟೋ ರಿಕ್ಷಾ ಮತ್ತು ಕಾರು ಚಾಲಕರ ಸಹಕಾರಿ ಸಂಘ ತೊಕ್ಕೊಟ್ಟು ಇವುಗಳ ಸಂಯುಕ್ತ ಸಹಭಾಗಿತ್ವದಲ್ಲಿ ಕೈತೋಟ, ತಾರಸಿ ತೋಟ ನಿರ್ಮಾಣದ ಬಗ್ಗೆ ಉಚಿತ ತರಬೇತಿ ಹಾಗೂ ತರಕಾರಿ ಬೀಜ ಮತ್ತು ಸಸಿ ವಿತರಣೆ ಕಾರ್ಯಕ್ರಮ ತೊಕ್ಕೊಟ್ಟುವಿನಲ್ಲಿ ನಡೆಯಿತು. ಯರ್ಮನೂರು ಚರ್ಚ್ ಫಾದರ್ ಸಿಪ್ರಿಯನ್ ಡಿಸೋಜಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಈ ತೋಟಗಾರಿಕೆ ನಮಗೆ ಚಿಕ್ಕಂದು ಬಹಳ ಅಭಿರುಚಿ ತೋಟಗಾರಿಕೆ. ನಾನು ಹೋದ ಎಲ್ಲ ಚರ್ಚ್ಗಳಲ್ಲಿ ಚಂದ ಮಾಡಿ ಕೂತಾಟ ಮಾಡಿದ್ದೇನೆ. ಎಷ್ಟೋ ಜನರು ಬರ್ತಾರೆ ನೋಡಿ, ತುಂಬಾ ಖುಷಿ ಅವರಿಗೆ. ಸೊ ಈಗ ಈ ಕಂಪ್ಯೂಟರ್ ಯುಗದಲ್ಲಿ ಉಂಟಲ್ಲ, ಈಗಿನ ಜನರಿಗೆ ಅದು ಆಸಕ್ತಿ ಇಲ್ಲ. ಸತ್ಯ ಹೇಳ್ತೇನೆ ನಿಮಗೆ, ನಾನು ಇಲ್ಲಿ ಬಂದ ಕೂಡಲೇ ಸಂತೋಷ, ಸಾರ್ಥಕ ಅಂತ ಆಯ್ತು. ಯಾಕೆಂದ್ರೆ ನಾವೆಲ್ಲ ಈಗೆಲ್ಲ ಟ್ಯಾರಿಸ್ ಕೃಷಿ ಮತ್ತೆ ಹೂತೋಟ ಎಲ್ಲ ಮಾಡಬೇಕು. ಅದರಲ್ಲಿ ತುಂಬಾ ಹೆಚ್ಚಾಗಿ ರಿಟೈರ್ಡ್ ಅಂತ ಹೇಳ್ತೀವಿ, ಅವರಿಗೆಲ್ಲ ಕೆಲಸದಿಂದ ಅವಕಾಶ, ಮನಃಶಾಂತಿ, ಸಂತೋಷ, ಮತ್ತೆ 10 ಜನ ನೋಡುವಾಗ ಎಷ್ಟು ಖುಷಿ ಆಗ್ತದೆ. ಒನ್ ಥಿಂಗ್ ಐ ಟೆಲ್ ಯು, ಐ ಹ್ಯಾವ್ ಟ್ರಾವೆಲ್ಡ್ ಮೆನಿ ಇಂಡಿಯನ್ ಕಂಟ್ರೀಸ್ ಅಂಡ್ ಔಟ್ಸೈಡ್ ಕಂಟ್ರೀಸ್. ನಾನು ತುಂಬಾ ಕಂಟ್ರಿ ಹೋಗಿದ್ದೇನೆ. ಯಾವಾಗಲೂ ಒಂದು ಗಾರ್ಡನ್ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ನಾನು ಓಡಿ ಹೋಗುವ. ಯಾಕೆಂದ್ರೆ ಅದೊಂದು ವಿವಿಧ ತರದ ಹೂಗಳನ್ನು ಮತ್ತೆ ಈ ವೆಜಿಟೇರಿಯನ್ ಇದನ್ನು ನೋಡುವಾಗ ಉಂಟಲ್ಲ, ಒಂಥರದ ಖುಷಿ, ಒಂಥರದ ತೃಪ್ತಿ, ಒಂದು ಸಂತೋಷ. ಹಾಗಾಗಿ ನಾವೆಲ್ಲರೂ ಸಣ್ಣದಾದ್ರೂ ಒಂದು ತೋಟವನ್ನು ಮಾಡ್ಲೇಬೇಕು, ಮಾಡ್ತೀವಿ ಅಂತ ಭಾವಿಸ್ತೇನೆ ನಾನು. ಒಂದು ವೇಳೆ ಯಾರಾದ್ರೂ ಜಾಗ ಇಲ್ಲ ಹಾಗಂತ ಇದ್ರೆ ಈಗ ಟೆರೆಸ್ ಕೃಷಿ ಮಾಡ್ತಾರೆ ಈಗೆಲ್ಲ. ಮತ್ತೆ ಕುಂಡ ಇಟ್ಟುಕೊಂಡು ಬೆಂಡೆ ಗಿಡ್ಡೆ ಎಲ್ಲ ಮಾಡ್ತಾರೆ, ಹೌದಲ್ವಾ? ಅದು ನೋಡ್ಲಿಕ್ಕೆ ಎಷ್ಟು ಖುಷಿ, ಎಷ್ಟು ಚಂದ. ಅದರಿಂದ ಇದು ಇನ್ನು ಬೆಳೆಯಲಿ, ಇದು ಸಾರ್ಥಕ ಆಗಲಿ. ಇವತ್ತು ನೀವು ಮಾಡಿ ತುಂಬಾ ಖುಷಿ ಆಯ್ತು. ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ರಾಯಭಾರಿ ಶೀನಾ ಶೆಟ್ಟಿ ಅವರು ಭಾಗಿಯಾಗಿ ಮಾತನಾಡಿ, ಸ್ವಚ್ಛ ಪರಿಸರ, ಸಮಗ್ರ ಕಸ ವಿಲೇವಾರಿಗೆ ಸಂಘಟಿತ ಪ್ರಯತ್ನ, ಸಾಮೂಹಿಕ ಜಾಗೃತಿ ಅಗತ್ಯ. ಬಿತ್ತಿದಂತೆ ಬೆಳೆ ಎಂಬ ಉತ್ತಮ ಬೀಜ ಬಿತ್ತಿದ್ರೆ ಕೃಷಿ ಅಭಿವೃದ್ಧಿಪಡಿಸಲು ಸಾಧ್ಯ. ನಾವು ಉತ್ತಮ ಚಿಂತನೆ ಅಳವಡಿಸಿಕೊಂಡ್ರೆ ಮನಸ್ಸು ಸ್ವಚ್ಛಗೊಳಿಸಲು ಸಾಧ್ಯ. ನಮಗಿರುವ ಎಲ್ಲಾ ಸೌಲಭ್ಯಗಳನ್ನು ಅನುಭವಿಸಲು ನಮಗೆ ಸಾಧ್ಯವಾಗುತ್ತಿಲ್ಲ. ನಾವು ಮೌನದಿಂದ ಇರುವ ಕಾರಣ ದೇಶದಲ್ಲಿ ಮಹಾ ಮಾಲಿನ್ಯ ಸೃಷ್ಟಿಯಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕಸಮುಕ್ತ ಮನೆ, ಕಸಮುಕ್ತ ಗ್ರಾಮ, ಕಸಮುಕ್ತ ಜಿಲ್ಲೆ, ಸ್ವಚ್ಛ ಜಿಲ್ಲೆ ಆದ್ರೆ ತುಂಬಾ ಕಾಯಿಲೆಗಳು ದೂರ ಆಗುತ್ತೆ. ಅದಕ್ಕಾಗಿ ಶೂನ್ಯ ಕಸ ನಿರ್ವಹಣೆ, ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನು ಅಳವಡಿಸಿಕೊಂಡು ಸ್ವಯಂ ಘೋಷಣೆ ಪತ್ರಗಳನ್ನು ಸಂಬಂಧಪಟ್ಟ ಎಲ್ಲರೂ ಕೊಡುವುದರ ಮೂಲಕ ನಮ್ಮ 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 ದೇಶವನ್ನು ಒಂದು ಸುಂದರ ದೇಶ ಮಾಡಬಹುದು. ಒಂದು ಚಿಕ್ಕ ಉದಾಹರಣೆ ಕೊಟ್ಟು ನನ್ನ ಮಾತು ಮುಗಿಸ್ತೇನೆ. 20 ವರ್ಷಗಳ ಹಿಂದೆ ಗ್ರಾಮದಲ್ಲಿ 1300 ಮನೆಗೆ ಟಾಯ್ಲೆಟ್ ಇರಲಿಲ್ಲ. ಟಾಯ್ಲೆಟ್ ಆಯಿತು. ಆ ಗ್ರಾಮದಲ್ಲಿ ಇರುವ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಚೀಲ ಮಾರುವುದಿಲ್ಲ. ಆ ಊರೆಲ್ಲ ಸೇರಿ ಗ್ರಾಮವನ್ನು ಸ್ವಚ್ಛ ಮಾಡಲಿಕ್ಕೆ ಶುರು ಮಾಡಿದ್ರು. ಶೌಚ ಮುಕ್ತ, ಕಸಮುಕ್ತ ಗ್ರಾಮ ಆಯಿತು. ನಾವೆಲ್ಲರೂ ಒಂದು ಸ್ವಚ್ಛ ಮನಸ್ಸಿನಿಂದ ಇವತ್ತಿನಿಂದಲೇ ನಮ್ಮ ಮನಸ್ಸಿನಲ್ಲಿ, ಮನೆಯಲ್ಲಿ, ಅಕ್ಕಪಕ್ಕದಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಬೇಕು. ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಗಮನಕ್ಕೆ ತರಲಿಕ್ಕೆ ಶುರು ಮಾಡಬೇಕು. ಮಹಾಮೌನ ಮುರಿಯಬೇಕು, ಮಹಾ ಮಾಲಿನ್ಯ ತಡೆಯಬೇಕು, ಮಹಾ ಗಂಡಾಂತರದಿಂದ ಪಾರಾಗಬೇಕು. ವಿಷಕಾರಿ ಪ್ಲಾಸ್ಟಿಕ್ ಅಪಾಯಕಾರಿ ಪ್ಲಾಸ್ಟಿಕ್ ವಿಷಕಾರಿ. ಪ್ಲಾಸ್ಟಿಕ್ ಚೀಲ ಬಿಡೋಣ, ಬಟ್ಟೆ ಚೀಲ ಹಿಡಿಯೋಣ. ಪ್ಲಾಸ್ಟಿಕ್ ಪ್ರೀತಿ, ಪ್ರಾಣಕ್ಕೆ ಭೀತಿ. ಪ್ಲಾಸ್ಟಿಕ್ ತೋರಣ ತಂದೀತು ಮರಣ. ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನೆ ಸ್ವಚ್ಛ ಮನೆ. ನಮ್ಮ ಮನಸ್ಸು ಸ್ವಚ್ಛ ಮನಸ್ಸು, ನಮ್ಮ ಮನೆ ಸ್ವಚ್ಛ ಮನೆ. ನಮ್ಮ ಮನಸ್ಸು ಸಂಪೂರ್ಣ ಸ್ವಚ್ಛ ಆದರೆ ಮನೆ ಮಾತ್ರ ಸ್ವಚ್ಛ ಆಗುವುದಿಲ್ಲ, ನಮ್ಮ ರೋಡು ಸ್ವಚ್ಛ ಆಗುತ್ತದೆ. ಈಗ ಸದ್ಯಕ್ಕೆ ನಮ್ಮ ರೋಡು ಸ್ವಚ್ಛಾಗಬೇಕು, ನಮ್ಮ ಚರಂಡಿ ಸ್ವಚ್ಛಾಗಬೇಕು, ನಮ್ಮ ತೋಡು ಸ್ವಚ್ಛಾಗಬೇಕು, ನಮ್ಮ ಗ್ರಾಮ ಸ್ವಚ್ಛಾಗಬೇಕು, ನಮ್ಮ ತಾಲೂಕು ಸ್ವಚ್ಛಾಗಬೇಕು, ನಮ್ಮ ಜಿಲ್ಲೆ ಸ್ವಚ್ಛಾಗಬೇಕು, ನಮ್ಮ ರಾಜ್ಯ ಸ್ವಚ್ಛಾಗಬೇಕು, ನಮ್ಮ ದೇಶ ಸ್ವಚ್ಛಾಗಬೇಕು, ನಮ್ಮ ಇಡೀ ವಿಶ್ವವೇ ಸ್ವಚ್ಛಾಗಬೇಕು. ಮೂಲ ಇರುವುದು ಮನಸ್ಸಿನಲ್ಲಿ. ಮನಸ್ಸಿನ ಸ್ವಚ್ಛತೆಯಿಂದ ಇಡೀ ವಿಶ್ವದ ಸ್ವಚ್ಛತೆಯನ್ನು ಸಾಧಿಸಬಹುದು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಪುಷ್ಪರಾಜ್ ಬಿಎನ್ ಅವರು ಮಾತನಾಡ್ತಾ, ಪರಿಸರ ಸಂರಕ್ಷಣೆಯ ಬಗ್ಗೆ ನುಡಿದಂತೆ ನಡೆತೋರಿಸುವ ಮನೋಭಾವದ ಅಗತ್ಯವಿದೆ ಅಂತ ಹೇಳಿದ್ದಾರೆ. ಒಂದು ಪರಿಸರದಲ್ಲಿ ನಿಮ್ಮ ಈಗಾಗಲೇ
ನಮ್ಮ ಧರ್ಮಗುರುಗಳು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು. ನಾವು ಮಾತನಾಡುವಾಗ ನಮ್ಮ ಕೃತಿಯಲ್ಲಿ ಸಹ ಅದು ಬರಬೇಕು ಅಂತ. ನೀವು ಒಳ್ಳೆ ವ್ಯಕ್ತಿಯನ್ನು ಕರೆದಿದ್ದೀರಿ ಇವತ್ತು ಕಾರ್ಯಕ್ರಮಕ್ಕೆ, ಉದ್ಘಾಟನೆ ಮಾಡಿ. ಇಲ್ಲದ್ರೆ ನಮಗೂ ಗೊತ್ತಾಗ್ತಾ ಇಲ್ಲ ಅವ್ರು ಬೆಳಿಗ್ಗೆ ಎದ್ದು ಗಿಡಕ್ಕೆ ನೀರು ಹಾಕಿ ಮಾಡ್ತಾ ಇದ್ದಾರೆ ಅಥವಾ ಸಸ್ಯಗಳನ್ನು ಬೆಳೆಸ್ತಾ ಇದ್ದಾರೆ ಅಂತ. ಅಂತ ವ್ಯಕ್ತಿಗಳು ಬಂದು ಈ ವೇದಿಕೆಯಲ್ಲಿ ಮಾತಾಡಿದ್ರೆ ಅವರಿಗೆ ಯೋಗ್ಯತೆ ಇದೆ ಅಂತ ಅರ್ಥ. ಅದು ಆ ಮಾತಿಗೆ ಒಂದು ಬೆಲೆ ಇರ್ತದೆ. ಯಾಕೆಂದ್ರೆ ನಮ್ಮ ಮಾತು ಒಂದು ನಡೆ ಮತ್ತೆ ನುಡಿಯಲ್ಲಿ ವ್ಯತ್ಯಾಸ ಇದ್ರೆ ಆ ಮಾತುಗಳಿಗೆ ಅರ್ಥ ಇರೋದಿಲ್ಲ. ಅಂತ ಮಾತುಗಳನ್ನು ವೇದಿಕೆಯಲ್ಲಿ ಆಡುವುದು ಸಹ ವ್ಯರ್ಥ ಅಂತ ನಾನು ಭಾವಿಸ್ತೇನೆ. ಅದು ಬಹಳ ಮುಖ್ಯ. ಯಾಕಂದ್ರೆ ಪರಿಸರ, ಈ ಸಸ್ಯಗಳ ಸಂರಕ್ಷಣೆ, ತೋಟಗಾರಿಕೆ, ಅದರ ಬಗ್ಗೆ ಒಂದು 4 ಗಿಡಗಳನ್ನು ನೆಟ್ಟವನ್ನು ಅದರ ಬಗ್ಗೆ ಮಾತನಾಡಿದ್ರೆ ಒಳ್ಳೆಯದು. ಸಿರಿ ತೋಟಗಾರಿಕಾ ಸಂಘ ಉಪಾಧ್ಯಕ್ಷರಾದ ಡಾಕ್ಟರ್ ಭಾರತಿ ನಿರ್ಮಲ್, ಫುಡ್ ಅಂಡ್ ಕ್ಯಾಂಪೇನ್ ಸ್ಥಾಪಕರಾದ ಯತೀಶ್ ತುಕಾರಾಮ್ ಮಾತನಾಡಿದರು. ಸಿರಿ ತೋಟಗಾರಿಕಾ ಸಂಘ ಅಂತ ಇದರ ಮೇನ್ ಮುಖ್ಯ ಉದ್ದೇಶ ಏನಂತಂದ್ರೆ ಎಲ್ಲರೂ ತೋಟಗಾರಿಕೆಯಲ್ಲಿ ತೊಡಗಬೇಕು ಅಂತ. ಯಾಕಂದ್ರೆ ಹೆಚ್ಚು ಹೆಚ್ಚು ಹಸಿರು ಉಂಟಾಗಬೇಕು, ನಮಗೆ ಆಕ್ಸಿಜನ್ ಸಿಕ್ಕುದು ಅದರಿಂದ. ಮತ್ತೆ ಮುಖ್ಯವಾಗಿ ಕೈತೋಟ, ಟೆರೇಸ್ ಗಾರ್ಡನ್ ಅಥವಾ ಹೂ ತೋಟ ಇದೆಲ್ಲ ಮಾಡಿದ್ರಿಂದ ತುಂಬ ಬೆನಿಫಿಟ್ಸ್ ಉಂಟು. ಏನಂದರೆ ಒಂದು, ನೀವೆಲ್ಲರೂ ಬಿಸಿಲಲ್ಲಿ ಸ್ವಲ್ಪ ಎಕ್ಸ್ಪೋಸ್ ಆಗ್ತೀರಾ. ವೈಟಮಿನ್ ಡಿ ಅಂತ ಟ್ಯಾಬ್ಲೆಟ್ ತಿನ್ನಬೇಕಂತ ಇಲ್ಲ, ಅಷ್ಟೇ ಸಾಕಾಗ್ತದೆ, ಗೊತ್ತಾಯ್ತಲ್ಲ. ಒಂದು ಅದು. ಮತ್ತು ನಮಗೆ ಸ್ವಚ್ಛವಾದ ತರಕಾರಿಗಳು ಸಿಗ್ತವೆ. ಪ್ಲಸ್ ಅದರಲ್ಲಿ ಹೂವು ಆಗುವಾಗ ಒಂದು ಮನಸ್ಸು ಉಲ್ಲಸಿತವಾಗ್ತದೆ. ಹೂವು ಕಾಯಿ ಬಿಡುವಾಗ ಅದನ್ನು ನಮ್ಮಲ್ಲಿ ನಾವು ಉಪಯೋಗ ಮಾಡಿ ಅಕ್ಕಪಕ್ಕದವರಿಗೆ ಕೂಡ ಕೊಟ್ಟು ಒಂದು ನೀವು ಸಂತೋಷ ಪಡ್ಬೋದು. ಸೊ ನನ್ನ ಒಂದು ಚಿಕ್ಕ ಸೋಷಿಯಲ್ ವರ್ಕ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ನಾವೆಲ್ಲ ದಕ್ಷಿಣ ಕನ್ನಡದ ಕಾಲೇಜ್ ಮಕ್ಕಳಿಗೆ ಫ್ರೀ ಎಜುಕೇಶನ್ ಅನ್ನು ಕೊಡ್ತಿದ್ದೇವೆ. ನಮ್ಮ ದೇಶದ ಫುಡ್ ಸೆಕ್ಯೂರಿಟಿ ತುಂಬಾ ರಿಸ್ಕ್ ಅಲ್ಲಿ ಉಂಟು. ಯಾಕೆಂತ ಹೇಳಿದ್ರೆ ನಮ್ಮ ದೇಶದ ರೈತರೆಲ್ಲ 60 ರಿಂದ 70 ವರ್ಷ ಮೀರಿದವರು. ಇನ್ನು ನೆಕ್ಸ್ಟ್ ಜನರೇಷನ್ ಗೆ ನಮ್ಮ ಹತ್ರ ಫಾರ್ಮರ್ಸ್ ಇಲ್ಲ. ಹಾಗಾಗಿ ನಾನು ಮತ್ತೆ ನನ್ನ ಫ್ರೆಂಡ್ ಪಾರ್ಟ್ನರ್ ಆದ ಡಾಕ್ಟರ್ ಸೌರಿ ಶೆಗ್ಡೆ ಅವರು ಪಬ್ಲಿಕ್ ಹೆಲ್ತ್ ಕಮ್ಯುನಿಟಿ ಮೆಡಿಸಿನ್ ಡಾಕ್ಟರ್, MIO ಹಾಸ್ಪಿಟಲ್ ನ ಫೌಂಡರ್ ನಮಗ. ಹಾಗೆ ನಾವು ಫುಡ್ ಸೆಕ್ಯೂರಿಟಿ ಬಗ್ಗೆ ರಿಸರ್ಚ್ ಮಾಡುವಾಗ ನಮ್ಗೆ ಗೊತ್ತಾಯ್ತು ತುಂಬಾ ನಮ್ಮ ಫುಡ್ ಸೆಕ್ಯೂರಿಟಿ ರಿಸ್ಕ್ ಅಲ್ಲಿ ಉಂಟಂತ. ನೆಕ್ಸ್ಟ್ ಜನರೇಷನ್ ಗೆ ಫಾರ್ಮರ್ ಇಲ್ಲ. ಅದಕ್ಕೆ ನಾವೆಲ್ಲ ದಕ್ಷಿಣ ಕನ್ನಡದ ಮಕ್ಕಳಿಗೆ ಎಜುಕೇಶನ್ ಕೊಡ್ತಿದ್ದೇವೆ. ರೈತರಿಗೆ ಆದಷ್ಟು ಎಲ್ಲ ಟೆಕ್ನಿಕಲ್ ಸಪೋರ್ಟ್ ಮತ್ತೆ ಬಯೋ ಫರ್ಟಿಲೈಸರ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಕೊಡ್ತಿದ್ದೇವೆ. ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷರಾದ UH ಅಲ್ತಾಫ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಸಮಾರಂಭದಲ್ಲಿ ಜಿಲ್ಲಾ ಯುವಜನ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕರಾದ ಪ್ರದೀಪ್ ಡಿಸೋಜಾ ಗಿಡ ಹಾಗೂ ತರಕಾರಿ ಬೀಜವನ್ನು ವಿತರಿಸಿದ್ರು. ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಪ್ರದೀಪ್ ಡಿಸೋಜಾ ತಾರಸಿ ತೋಟ ನಿರ್ಮಾಣದ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಗೆ ವೀಡ್ ಮ್ಯಾಟ್ ಅಂತ ಬರ್ತದೆ. ಆ ವೀಡ್ ಮ್ಯಾಟ್ ಅನ್ನ ಹಾಸುವಂತದ್ದು. ಹಾಸ್ಬಿಟ್ಟು ಅದಕ್ಕೆ 4 ಪ್ಲಗ್ಗಿಂಗ್ ಮಾಡಬೇಕು. ಪ್ಲಗ್ಗಿಂಗ್ ಅದರ ಒಳಗಡೆ ನಾವು ಗೊಬ್ಬರ ಹಾಕಿ ಯಾವುದೇ ತರಕಾರಿಗಳನ್ನ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದು ಮಣ್ಣು ರೆಡಿ ಮಾಡುವಂಥದ್ದು. ಸೊ ಅದಕ್ಕೆ ಒಂದಿಷ್ಟು ಮಣ್ಣು, ಮರಳು, ಗೊಬ್ಬರ ಮತ್ತೆ ಅದಕ್ಕೆ ಇದು ಸುಣ್ಣದ ಪುಡಿನ ಸ್ವಲ್ಪ ನೀವು ಮೊದಲೇ ಹಾಕೋದಾದ್ರೆ, ಮೊದಲೇ ರೆಡಿ ಮಾಡಿ ನೀವು ಇಡುದಾದ್ರೆ ಸ್ವಲ್ಪ ಸುಣ್ಣದ ಪುಡಿಯನ್ನ ನೀವು ಹಾಕ್ಬೋದು. ಯಾಕಂದ್ರೆ ಕ್ಯಾಲ್ಸಿಯಂ ರಿಚ್ ಮಾಡ್ಲಿಕ್ಕೆ ಅದನ್ನ ಬಳಕೆ ಮಾಡುವಂಥದ್ದು. ಸೊ ಈ ರೀತಿ ನಾವು ಅದನ್ನ ಮಿಕ್ಸ್ ಮಾಡಿ ಇಟ್ಟರೆ ಮೊದಲೇ ಇಡಬೇಕು. ಸುಣ್ಣ ತಕ್ಷಣ ಹಾಕ್ಬಿಟ್ಟು ತಕ್ಷಣ ಬೀಜ ಹಾಕೋದಲ್ಲ. ಸೊ ರೆಡಿ ಮಾಡಿ ನೀವು ಒಂದು ಬ್ಯಾಗ್ನಲ್ಲಿ ನಿಮ್ಮ ಬ್ಯಾಗಲ್ಲಿ ತುಂಬಿಸಿ ಇಡಬೇಡಿ. ಸೊ ಇದು ಮಣ್ಣು ಪ್ರಿಪರೇಷನ್, ಸಾಯಿಲ್ ಮಿಕ್ಸ್ಚರ್ ಪ್ರಿಪರೇಷನ್ ಮಾಡುವಂಥದ್ದು. ನೆಕ್ಸ್ಟ್ ಬೇಕು ನಮಗೆ ಬೀಜ ಬೇಕು. ಸೊ ಬೀಜ ನಾವು ಇಷ್ಟೆಲ್ಲ ಮಾಡ್ತೇವೆ. ಒಂದು ಬೀಜಕ್ಕೆ ನಾವು ಕೆಲವರು ದುಡ್ಡು ಕೊಡ್ಲಿಕ್ಕೆ ಹಿಂದೆ ಮುಂದೆ ಆತ ಮಾರ ಒಂದು ಬೀಜ 10 ರೂಪಾಯಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಬೀಜ ಬಹಳ ಮುಖ್ಯ. ಬೀಜ ವೈರಸ್ ಬಾಧೆಯಲ್ಲಿ ಕುಡಿಯಬಾರದು. ಅದು ಉತ್ತಮ ಫಸಲ್ ಕೊಡುವಂಥದ್ದಿರಬೇಕು, ಗೊತ್ತಾಯ್ತಲ್ಲ. ಸೊ ರೋಗ ಬಾಧೆ ಇರಬಾರ್ದು. ಮತ್ತೆ ನೀವು ಆ ಬೀಜ ಏನಾಗ್ತೀರಿ ಅದನ್ನ ಬಹಳ ಪ್ರೀತಿಯಿಂದ ನೀವು ಸಾಕ್ತೀರಿ. ಸೊ ಅದರಿಂದ ಬೀಜಕ್ಕೆ ದುಡ್ಡು ಕೊಟ್ಟರು ತೊಂದರೆ ಇಲ್ಲ, ಗೊತ್ತಾಯ್ತಲ್ಲ. ಬೀಜ ಒಳ್ಳೇದಾಗಿರ್ಬೇಕು. ಸೊ ನಿಮ್ಗೆ ಯಾವ್ದು ಬೀಜ, ತರಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಬರ್ತವೆ ಎಕ್ಸೆಪ್ಟ್ ಕ್ರುಸಿಫರಸ್ ಅಂದ್ರೆ ಕ್ಯಾಬೇಜ್, ಕಾಲಿಫ್ಲವರ್, ನೋಲ್ ಕೋಲ್ ಏನಿದೆ ಅದು ಬೇಸಿಗೆಯಲ್ಲಿ ಬರೋದಿಲ್ಲ. ಸೊ ನೀವು ಆ ಕ್ಯಾಬೇಜ್, ಕಾಲಿಫ್ಲವರ್, ನೋಲ್ ಕೋಲ್ ಅನ್ನ ಬೆಳಿಬೇಕಂತ ಹೇಳಿದ್ರೆ ನೀವು ಅಕ್ಟೋಬರ್ ನಲ್ಲಿ ಅದರ ಬೀಜ ಹಾಕ್ಬೇಕಾಗ್ತದೆ. ಆಗ ಹಾಕಿದ್ರೆ ನಿಮ್ಗೆ
ಡಿಸೆಂಬರ್ನಲ್ಲಿ ಏನು ಚಳಿ ಇರ್ತದೆ ಆ ಚಳಿಗೆ ನಿಮಗೆ ಕಾಲಿಫ್ಲವರ್, ಕ್ಯಾಬೇಜ್, ನೋಲ್ಕೋಲು ಇಲ್ಲಿ ಬರ್ತದೆ. ಯಾಕಂದ್ರೆ ಅದು ನಾವು ಮಾಡಿದ್ರಿಂದ ನಿಮ್ಗೆ ಹೇಳ್ತಿರೋದು. ಸೊ ಇದನ್ನು ನೀವು ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಿ ಬೀಜಗಳನ್ನು ನೀವು ಉತ್ತಮ ಗುಣಮಟ್ಟ ತಗೊಳ್ಳಿ. ಆ ಬೀಜಗಳನ್ನು ಹಾಕ್ಬೇಕಾದ್ರೆ ನೀವು ಡೈರೆಕ್ಟ್ ಹೋಗಿ ಟೆರೆಸ್ ನಲ್ಲಿ ಈಗ ರೆಡಿ ಮಾಡಿದ್ರಿ ಕವರ್ಗಳನ್ನ, ಇದು ಮಿಕ್ಸ್ ಮಾಡಬೇಕು. ಈ ಕವರ್ಗಳನ್ನ ರೆಡಿ ಮಾಡಿ ಟೆರೆಸ್ ಮೇಲೆ ಇಟ್ಬಿಟ್ಟು ಹೋಗಿ ಟೆರೆಸ್ ಮೇಲೆ ನೀವು ಬೀಜ ಹಾಕೋದಲ್ಲ. ನಿಮ್ಗೆ ಈ ತರ ಟ್ರೇಗಳು ಸಿಗ್ತದೆ, ಸೀಡ್ ಟ್ರೇಸ್ ಅಂತ ಸಿಗ್ತದೆ. ಸೊ ಈ ಒಂದು ಸೀಡ್ ಟ್ರೇಸ್ ಅಲ್ಲಿ ಬರೀ ಕಾಯಿಲ್ ಡಸ್ಟ್ ಎನ್ರಿಚ್ಡ್ ಕಾಯಿಲ್ ಡಸ್ಟ್ ಅಂತ ಸಿಗ್ತದೆ 60 ರೂಪಾಯಿಗೆ ನಿಮ್ಗೆ. ಅದನ್ನ ತುಂಬಿಸುವುದು, ಇದ್ರಲ್ಲಿ ಮಣ್ಣು ಮರಳು ಗೊಬ್ಬರ ತುಂಬಿಸಬೇಕಾಗಿಲ್ಲ. ಇದನ್ನ ಎಷ್ಟು ಕಾಯಿಲ್ ಪಿತ್ಗಳನ್ನ ಏನಿದೆ ಸೊ ಅದನ್ನ ಕಾಂಪೋಸ್ಟ್ ಅಲ್ಲ, ವರ್ಮಿ ಕಾಂಪೋಸ್ಟ್ ಅಲ್ಲ, ಕಾಯಿಲ್ ಪಿತ್ ವಿತ್ ವರ್ಮಿ ಕಾಂಪೋಸ್ಟ್ ಮಿಕ್ಸ್ ಮಾಡಿಕೊಂಡು ಅದನ್ನ ಇದರಲ್ಲಿ ತುಂಬಿಸಿಬಿಟ್ಟು ಈ ಬೀಜಗಳನ್ನ ಒಂದೊಂದೇ ಇಡುವಂಥದ್ದು. ಪ್ರವೀಣ್ ಕೆ ಅವರು ತಾರಸಿ ತೋಟದ ಉಪಯೋಗದ ಬಗ್ಗೆ ತಿಳಿಸಿದ್ರು. ನಾವು ಹುಟ್ಟಿನಿಂದ ಸಾಯುವ ತನಕ ಈ ಜಗತ್ತಿನಲ್ಲಿ ಬಾಳುವಂತಹ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಅತ್ಯಂತ ಅಮೂಲ್ಯವಾದಂತಹ ಒಂದು ವಿಚಾರ. ಆಹಾರ ಸಿಗಲಿಲ್ಲ ಅಂತ ಹೇಳುವಂತ ಸಂದರ್ಭ ಉಂಟಾಯಿತು ಅಂತೇಳಿ ಆದ್ರೆ ಏನ್ ಮಾಡಬಹುದು ಅಂತ ಹೇಳುವಂಥದ್ದು. ಇದಕ್ಕೆ ನಾವು ಏನ್ ತಯಾರಿ ಮಾಡ್ಕೊಳ್ಬಹುದು ಅಂತ ಹೇಳುವಂತ ರೀತಿಯಲ್ಲಿ ಬಹುಶಃ 1965 ಸಂದರ್ಭದಲ್ಲಿ ಇದೇ ರೀತಿಯ ಪರಿಸ್ಥಿತಿಯನ್ನು ಭಾರತ ಎದುರಿಸಿತ್ತು. ಏನು ಅಂತ ಹೇಳಿದ್ರೆ ಆಹಾರ ಉತ್ಪಾದನೆ ಆಗ ಇಲ್ಲಿ ನಮ್ಮಲ್ಲಿ 90% ಜಾಸ್ತಿ ಕೃಷಿಕರಿದ್ದು, ಕೃಷಿ ಭೂಮಿ ಇತ್ತು. ಭಾರತದ ಜನಸಂಖ್ಯೆ ಇದ್ದದ್ದು 64 ಕೋಟಿ ತನಕ. ಆದ್ರೆ ನಮ್ಮ ಆಹಾರವನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲದಿದ್ದ ಪರಿಸ್ಥಿತಿಯಲ್ಲಿ ನಾವು ಹೊರದೇಶಕ್ಕೆ ಅವಲಂಬನೆ ಆಗಿದ್ದಂತ ಸಂದರ್ಭ. ಆ ಸಂದರ್ಭದಲ್ಲಿ ಭಾರತಕ್ಕೆ ಬರಬೇಕಾಗಿದ್ದಂತ ಆಹಾರಕ್ಕೆ ಬರುವಂತಹ ಇದನ್ನ ತಡೆ ಉಂಟಾದಾಗ ಕಡೆ ಏನ್ ಮಾಡಬೇಕು ಹೇಳುವಂತ ಪರಿಸ್ಥಿತಿಯನ್ನು ನಮ್ಮ ಸರ್ಕಾರ ಮತ್ತೆ ವಿಜ್ಞಾನಿಗಳು, ತಜ್ಞರು ಕೂತು ಆಲೋಚನೆ ಮಾಡಿ ಹಸಿರು ಕ್ರಾಂತಿ ಅಂತೇಳಿ ಮಾಡಿದ್ರು. ಆವತ್ತಿನ ಹಸಿರು ಕ್ರಾಂತಿಯ ಫಲವನ್ನು ನಾವು ಇವತ್ತು ಉಂಟಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಕೃಷಿ ಇದಕ್ಕೆ ಹೋದ್ರೆ ಸುಮಾರು 60-64% ತನಕ ನಾವು ಇಳಿದಿದ್ದೇವೆ. ಆದ್ರೆ ಭಾರತದ ಜನಸಂಖ್ಯೆ 140 ಕೋಟಿ ಮೀರಿದೆ. ಆಗಿದ್ದಾಗ್ಯೂ ಕೂಡ ಆ 140 ಕೋಟಿ ಜನರ ಹೊಟ್ಟೆಯನ್ನು ಭರ್ತಿ ಮಾಡಿ ಬಾಕಿ ಇದನ್ನು ನಾವು ಹೊರದೇಶಕ್ಕೆ ರಫ್ತು ಮಾಡುವಂತಹ ಒಂದು ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಹಸಿರು ಕ್ರಾಂತಿಯ ಒಂದು ಫಲ ಅಂತ ಹೇಳುವಂಥದ್ದು. ಸೊ ಯಾವಾಗ ನಮ್ಮ ತನವನ್ನು ನಾವು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ, ನಮ್ಗೆ ಬೇಕಾದಂಥದ್ದನ್ನು ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ನಾವು ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ, ಆಗ ಖಂಡಿತ ಯಾವ ರೀತಿಯ ಭಯ ಇತ್ಯಾದಿಗಳನ್ನು ನಾವು ಹೊಂದದೆ ನಾವು ಬಹಳ ಸುರಕ್ಷಿತವಾಗಿ ಬದುಕಲಿಕ್ಕೆ ಸಾಧ್ಯ ಆಗುವಂತ ಒಂದು ಪರಿಸ್ಥಿತಿ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಕೈತೋಟ ಮತ್ತೆ ತಾರಸಿ ತೋಟವನ್ನು ನೋಡಬೇಕಾಗಿದೆ. ಇದೊಂದು ನನ್ನ ಕನಸು. ಅಂದ್ರೆ ಏನೋ ಒಂದು ನಾವು ಇಲಾಖೆಯಲ್ಲಿ 40 ವರ್ಷ ಆರ್ಥಿಕ ಸೇವೆ ಸಲ್ಲಿಸ್ತೇನೆ. ಅಲ್ಲಿ ಎಷ್ಟೋ ಜನರ ಕಷ್ಟ ಕಾರ್ಪಣ್ಯಗಳನ್ನು ನಾನು ನೋಡಿದ್ದೇನೆ, ಕಂಡಿದ್ದೇನೆ. ಬರುವ ಮುಂದಿನ ದಿನಗಳಲ್ಲಿ ತ್ಯಾಜ್ಯ ವಸ್ತುಗಳಿಂದ ಆಗುವ ಏನು ತೊಂದರೆ, ಪ್ಲಾಸ್ಟಿಕ್ ಇಂದ ಆಗುವ ಏನು, ಪ್ಲಾಸ್ಟಿಕ್ನ ಬಗ್ಗೆ ನಮಗೆ ಮಾಹಿತಿ ನೀಡಲಿಕ್ಕಿದ್ದಾರೆ ನಮ್ಮ ಶ್ರೀನಿವಾಸ ಶೆಟ್ಟಿ ಹಾಗೂ ಕೃಷ್ಣಮೂಲ್ಯರವರು. ನಾವು ಹಮ್ಮಿಕೊಂಡಂತಹ ಸಿರಿ ತೋಟಗಾರಿಕಾ ಸಂಘ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಧ್ಯಕ್ಷರಾಗಿ ಇರುವಂತಹ ಡಾಕ್ಟರ್ ಭಾರತಿ ನಿರ್ಮಲ್ರವರು, ಅವರು ಬರೀ ವೈದ್ಯ ಶಾಸ್ತ್ರಜ್ಞ ಅಲ್ಲ, ಅವರು ಸಸ್ಯಶಾಸ್ತ್ರಜ್ಞೆ ಕೂಡ. ನಾವು ನೋಡ್ತೇವೆ ಅತಿ ತಜ್ಞ ವೈದ್ಯರುಗಳ ಮನೆಯಲ್ಲಿ ಕೆಲಸದವರು ತಾರಸಿ ತೋಟದಲ್ಲಿ ತೊಡಗಿಕೊಂಡಿರ್ತಾರೆ. ಆದರೆ ಇವರು ಈ ಮೇಡಮ್ ಅವರದ್ದು ವಿಶೇಷತೆ ಏನಂದರೆ ಪ್ರತಿಯೊಂದು ಗಿಡದ ಸುತ್ತ ಅದರಲ್ಲಿ ಹೇಗೆ ನಿಕಟವಾಗಿ ಅನ್ಯೋನ್ಯತೆಯಾಗಿ ಇರ್ತಾರೆ ಅಂದರೆ ನಾನು ಅವರ ಮನೆಗೆ ಹೋಗಿದ್ದೇನೆ. ಅಷ್ಟು ಪ್ರೀತಿಯಿಂದ ಅದನ್ನು ಸಾಕ್ತಾರೆ ಮತ್ತೆ ಅದೇ ರೀತಿಯಾಗಿ ಅದನ್ನು ಇಟ್ಟುಕೊಂಡಿದ್ದಾರೆ. ಕಾರ್ಯಕ್ರಮದಲ್ಲಿ ಉಳ್ಳಾಲ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಶಿಧರ್ ಪೊಯ್ಯತ್ತಬೈಲ್, ಸಿರಿಲ್ ರಾಬರ್ಟ್ ಡಿಸೋಜಾ, ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷರಾದ UH ಅಲ್ತಾಫ್, ಸ್ವಚ್ಛತಾ ಅಭಿಯಾನದ ರಾಯಭಾರಿ ಕೃಷ್ಣಮೂಲ್ಯ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.